ಕನ್ನಡ ಚಿತ್ರರಂಗದಲ್ಲಿರುವಂತಹ ಸಂಭಾವನೆ ತಾರತಮ್ಯ ಬಗ್ಗೆ ನಟಿ ರಮ್ಯಾ ಬೇಸರವನ್ನ ಹೊರಗಾಕಿದ್ದಾರೆ. ನಟನಿಗೆ 5 ಕೋಟಿ ಇದ್ರೆ ನನಗೆ 1 ಕೋಟಿ ಸಂಭಾವನೆ ಇರ್ತಿತ್ತು. ಮಹಿಳಾ ಕಲಾವಿದರಿಗೂ ಕೂಡ ಆದ್ಯತೆಯನ್ನ ಕೊಡಬೇಕು ಅನ್ನೋದಾಗಿ ರಮ್ಯಾ ಹೇಳಿದ್ದಾರೆ. ನಾನು ಹಲವಾರು ಬಾರಿ ಹೊಸ ನಟರ ಜೊತೆ ಅಭಿನಯಿಸಿದ್ದೇನೆ. ನನ್ನ ಜೊತೆ ನಟಿಸಿದವರು ಇವತ್ತು ಸೂಪರ್ ಸ್ಟಾರ್ ಆಗಿದ್ದಾರೆ. ಇವತ್ತಿನ ಸೂಪರ್ ಸ್ಟಾರ್ಗಳು ಈ ಹಿಂದೆ ಹೊಸಬರು ಅನ್ನೋದಾಗಿ ರಮ್ಯಾ ಬೇಸರದ ಮಾತುಗಳನ್ನು ಆಡಿದ್ದಾರೆ. ಅಂದ್ರೆ ಮಹಿಳಾ ಕಲಾವಿದರಿಗೂ ಕೂಡ ಆದ್ಯತೆಯನ್ನ ಕೊಡಬೇಕು. ಇನ್ನು ಸಂಭಾವನೆಯ ತಾರತಮ್ಯದ ಬಗ್ಗೆ ನಟಿ ಬೇಸರವನ್ನ ಹೊರಗಾಕಿರೋದು. ನನ್ನ ಜೊತೆ ಹಿಂದೆ ನಟನೆ ಮಾಡಿರೋರೆಲ್ಲರೂ ಕೂಡ ಸೂಪರ್ ಸ್ಟಾರ್ ಆಗಿದ್ದಾರೆ. ಅವರೆಲ್ಲ ಈ ಹಿಂದೆ ಹೊಸಬರು, ಈಗ ಸ್ಟಾರ್ಗಳಾಗಿದ್ದಾರೆ ಅನ್ನೋದಾಗಿ ಮೋಹಕ ತಾರೆ ರಮ್ಯಾ ಅವರು ಸಂಭಾವನೆಯ ತಾರತಮ್ಯದ ಬಗ್ಗೆ ಈಗ ಧ್ವನಿಯನ್ನ ಎತ್ತಿ ತಮ್ಮ ಬೇಸರದ ಮಾತುಗಳನ್ನು ಆಡಿದ್ದಾರೆ. ಅಂದರೆ ಆ ನಟನಿಗೆ 5 ಕೋಟಿ ಇದ್ರೆ ನನಗೆ 1 ಕೋಟಿ ಸಿಗ್ತಾ ಇತ್ತು. ಈ ರೀತಿಯಾದಂಥ ತಾರತಮ್ಯ ಚಿತ್ರರಂಗದಲ್ಲಿ ಇದೆ ಎನ್ನುವಂಥ ಮಾತನ್ನ, ಸ್ಯಾಂಡಲ್ವುಡ್ನಲ್ಲಿ ಈ ರೀತಿಯಾದಂಥ ಒಂದು ವ್ಯತ್ಯಾಸಗಳಿದೆ, ತಾರತಮ್ಯಗಳಿದೆ. ನಟ ಅವ್ರಿಗೆ ಬೇರೆ ಸಂಭಾವನೆ ಇದೆ, 5 ಕೋಟಿ ಕೊಡ್ತಾ ಇದ್ರು, ನನಗೆ 1 ಕೋಟಿ ಕೊಡ್ತಾ ಇದ್ರು ಅನ್ನೋದಾಗಿ ತಮ್ಮ ಮನದ ಮಾತುಗಳನ್ನು ಬಿಚ್ಚಿಟ್ಟಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಆಗ್ತಿರುವಂತಹ ಸಂಭಾವನೆಯ ತಾರತಮ್ಯದ ಬಗ್ಗೆ ನಟಿ ಇವತ್ತು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಸ್ಯಾಂಡಲ್ವುಡ್ನ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ರಮ್ಯಾ. ಮೊಬೈಲ್ ಅಡ್ಡೇಟ್ ಏನು ಮಾಡಿ ಸರ್, ಸ್ವಲ್ಪ ಮೊಬೈಲ್ ಡೌನ್ ಮಾಡಿ ಸರ್.